ಹಾಯ್ ಫ್ರೆಂಡ್ಸ್, SPAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ವಾಂಗಿಬಾತ್ ಮಾಡಿದ್ದೆ. ಯಾವ ರೀತಿ ಮಾಡೋದನ್ನು ಅಂತ ಇವತ್ತು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತ ಅಂದರೆ ಮಾಡ್ತಾ ಹೇಳ್ತೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಟು ಆ ಬಾಣಲಿಯಲ್ಲಿ ಒಂದು 10 ಸ್ಪೂನಷ್ಟು ಎಣ್ಣೆ ಹಾಕಿ, ಅಂದರೆ ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು 10 ಸ್ಪೂನು ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ ಹಾಕಿ, ಒಂದು ಸ್ಪೂನಷ್ಟು ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಈ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದ ನಂತರ 2 ಸ್ಪೂನು ಕಡಲೆಬೇಳೆ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಉದ್ದಿನಬೇಳೆ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ, ನೀವು ಹಾಕೋದಕ್ಕೆ ಸ್ಪೂನಲ್ಲೇ ಹಾಕಿ. ನಾನು ಕಣ್ಣಾಳ್ತಲ್ಲೇ ಹಾಕಿ, ನನಗೆ ಅಭ್ಯಾಸ ಕೈಯಲ್ಲೇ ಹಾಕಿ, ಹಂಗಾಗಿ ಕೈಯಲ್ಲೇ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಇದು ತಿನ್ಬೇಕಾದ್ರೆ ಅದು ಬಾಯಿಗೆ ಕಚ ಅಂತ ಅನಿಸುತ್ತೆ. ಕಚ ಅಂದರೆ ಅದು ನೀಟಾಗಿ, ನಾನು ಹೇಳೋದೇನಾರ ತಪ್ಪು ಅನಿಸಿದರೆ ಕ್ಷಮಿಸಿ, ನೀಟಾಗಿ ಕ್ರಿಸ್ಪಿಯಾಗಿರಲ್ಲ. ಅದಕ್ಕೆ ಇದು ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 2 ಸೀಳು ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿನ ಒಂದು 4 ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ, ಕಟ್ ಮಾಡಿಬಿಟ್ಟು. 4 ಈರುಳ್ಳಿ ಆದರೆ ಸಾಕು. ಅದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕಿ, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡಾದ ನಂತರ ಅದಕ್ಕೊಂದು ಒಂದು 4 ಈರುಳ್ಳಿ ತಗೊಂಡ್ರೆ 4 ಟೊಮೊಟೊ ತಗೊಳ್ಬೇಕು. ಅದನ್ನು ಉದ್ದುದ್ದಕ್ಕೆ ಹಾಕಬೇಕು. ಹೆಚ್ಚಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಟೊಮೊಟೊ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಗನೆ ಒಗ್ಗರಣೆ ಚೆನ್ನಾಗಾಗುತ್ತೆ. ಮತ್ತು ಇದಕ್ಕೆ 4 ವಾಂಗಿಬಾತ್ ಮುಳುಗಾಯಿ ತಗೊಂಡಿದ್ದೀನಿ. ನಾವು ಮುಳುಗಾಯಿ ಅಂತೀವಿ. ಈಗ ಬದನೆಕಾಯಿ ತಗೊಬೇಕು. ಇದನ್ನು ಬದನೆಕಾಯಿನ ಉದ್ದುದ್ದಕ್ಕೆ, ಇದನ್ನು ಸಹಿತನೇ ಉದ್ದುದ್ದಕ್ಕೆ ಹೆಚ್ಚಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಅದು ಫ್ರೈ ಆಗಬೇಕಲ್ಲ, ಒಗ್ಗರಣೆ ಫ್ರೈ ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ, ಚೆನ್ನಾಗಿ ಮೆತ್ತಗೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಬಾಡುತ್ತೆ ಒಗ್ಗರಣೆ ಬೇಗ ಆಗುತ್ತೆ. ಕ್ರಂಚಿಯಾಗಿರೋಕ್ಕೆ ಮಾಡ್ಕೊಳ್ಳಿ. ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ 2 ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ 2 ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಇದ್ರ ಜೊತೆ 2 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, 1 ಜಾಯಿಪತ್ರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ನಾನು ಹಾಕಿದ್ದೀನಿ ನೋಡ್ರಿ, ಅಷ್ಟು ಹಾಕ್ಕೊಳ್ರಿ. 3 ಏಲಕ್ಕಿ ತಗೊಂಡಿದ್ದೀನಿ, 4-5 ಲವಂಗ ತಗೊಂಡಿದ್ದೀನಿ. ಲವಂಗ ಮತ್ತು ಇದನ್ನು ಲವಂಗ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ. ಇದು ಒಂದು ಸ್ಟಾರ್ ಹೂವು ಬರುತ್ತಲ್ಲ, ಅದರಲ್ಲಿ ಒಂದು ಹೂವು ತಗೊಂಡಿದ್ದೀನಿ. ಕಾಳು ಮೆಣಸು ಒಂದು 5-6 ತಗೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಹುರಿಬೇಕು. ಇದು ಚೆನ್ನಾಗಿ ಒಂಚೂರು ಒಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. 4 ವಾಂಗಿಬಾತ್ ಮುಳುಗಾಯಿಗೆ ಇಷ್ಟೇ ಹಾಕಿದರೆ ಸಾಕಾಗುತ್ತೆ. ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 4 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಪಕ್ಕದಲ್ಲೇ. ಒಗ್ಗರಣೆನೂ ಇನ್ನೊಂದು ಸಲ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಮೇಲೆ ಕೆಳಗೆ ಮಾಡ್ಕೊಂಡ್ರೆ ಎಲ್ಲದೂ ಒಗ್ಗರಣೆ ಚೆನ್ನಾಗಿ ಇದಾಗುತ್ತೆ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇದು ನೋಡಿರಿ, ಒಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಹುರಿದಾದ ನಂತರ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡು ಬನ್ನಿ. ತರಿಯಾಗಿ ರುಬ್ಬಿದರೆ ಇದು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೋಡಿರಿ, ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ತಿನ್ನೋರು 1 ಸ್ಪೂನ್ ಹಾಕಿದರೆ ಸಾಕು. ಮಸಾಲದಲ್ಲೇ ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ,
1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಖಾರ ತಿನ್ನಲ್ಲ ಅನ್ನೋರು, ಖಾರ ತಿನ್ನೋರು ಅಂದರೆ 2 ಸ್ಪೂನ್ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹುಣಸೆಹಣ್ಣು ಅಂತ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸ್ಪೂನಲ್ಲಿ ಹಾಕ್ಕೊಳ್ರಿ, ನಾನು ಕಣ್ಣು ಅಳತೆಯಲ್ಲೇ ಹಾಕಿದ್ದೀನಿ. ಇದನ್ನು ನೋಡಿ ರುಬ್ಕೊಂಡು ಬಂದಿದ್ದೀನಿ. ತರಿಯಾಗಿ ರುಬ್ಕೊಂಡು ಬಂದರೆ ತುಂಬ ಚೆನ್ನಾಗಾಗತ್ತೆ. ಇದು ನಿಮಗೆ ಎಣ್ಣೆ ಕಮ್ಮಿ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ರಿ. ನನಗೆ ಎಣ್ಣೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಆಗೋ ರೀತಿಯಲ್ಲಿ ಎಲ್ಲನೂ ಮಿಕ್ಸ್ ಆಗಬೇಕು. ನಂತರ ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಈ ಒಗ್ಗರಣೆನ ಒಂದು ಸ್ವಲ್ಪ ಎತ್ತಿಡ್ತೀನಿ. ನಾನು ಮಾಡ್ಕೊಂಡಿರೋದು 1 ಕಪ್ನಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಕೈ ಆಡಬೇಕು, ಚೆನ್ನಾಗಾಗುತ್ತೆ ನೋಡಿರಿ. ಈ ಥರ ಆಗುತ್ತೆ ಇದು ನೋಡಿರಿ. ಈ ಥರ ಕ್ರಂಚಿಯಾಗಿರುತ್ತೆ. ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ವಾಂಗಿಬಾತಲ್ಲಿ ಮುಳುಗಾಯಿ ನೋಡಿ. ಇದು ಒಂದು ಲೋಟ ಅನ್ನ ಮಾಡ್ಕೊಂಡಿದ್ದೆ. ಇದನ್ನು ಚೆನ್ನಾಗೆ ಕೈ ಆಡಬೇಕು. ಇದರಲ್ಲಿ ಅರಿಶಿನ ಪುಡಿ ಸ್ಕಿಪ್ ಆಗಿದೆ. ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ರಿ. ನೋಡಿ ಉಳಿಸಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆನ. ಇದನ್ನು ಒಣಕೊಬ್ಬರಿ ಹಾಕಿ ಕೈ ಆಡ್ತಾಯಿದ್ದೀನಿ. ಒಣಕೊಬ್ಬರಿನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಬೇಕು ಅಂದರೆ ಹಾಕ್ಕೊಳ್ರಿ. ನಾನು ಒಗ್ಗರಣೆಯಲ್ಲೇ ಹಾಕಿದ್ದೀನಿ ಮತ್ತು ಅನ್ನದಲ್ಲೂ ಹಾಕಿದ್ದೀನಲ್ಲ, ಹಂಗಾಗಿ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹುಳಿ ಎಲ್ಲ ಕರೆಕ್ಟಾಗಿ ಆಗಿರುತ್ತೆ. ಟೊಮೊಟೊ ಹಣ್ಣು ಹಾಕಿದ್ದೀವಿ ಮತ್ತು ಹುಣಸೆ ಹುಳಿ ಹಾಕಿದ್ದೀವಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿರಿ. ನಾನು ಪ್ರೋಟೀನ್ ಲಡ್ಡು ಮಾಡಿದ್ದೆ ಮತ್ತು ಹಪ್ಳ ಕರೆದಿದ್ದೆ, ಅಕ್ಕಿ ಹಪ್ಳ ಕರೆದಿದ್ದೆ. ಅದ್ರ ಜೊತೆ ನನ್ನ ಮಗನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಮಾಡ್ಕೊಂಡು ತಿನ್ನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.